ಶ್ರೀಧರ್ ಮನೆಗೆ ಬಂದಿದ್ದೇ ಆಯಿತು. ಶ್ರೀಧರ್ ಗೊತ್ತಿಲ್ದಂಗೆ ಹೆಂಗೋ ಅವ್ರ ಮನೆಗೆ ಬಂದೆ. ಆದರೆ ಅವ್ರ ಅಪ್ಪ ಅಮ್ಮ ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರಪ್ಪ? ಆಂಟಿ, ಆಂಟಿ, ಅಂಕಲ್. ಯಾರಮ್ಮ? ಯಾರು ಬೇಕಿತ್ತು? ಅಂಕಲ್, ನಾನು ಅಂಕಲ್ ಪಿಂಕಿ. ಮರ್ತ್ಬಿಟ್ರಾ? ನೋಡಿ ತುಂಬ ವರ್ಷ ಆಯ್ತಲ್ಲ, ಮರ್ತು ಹೋಗಿದ್ದೀರಾ ಅನಿಸುತ್ತೆ. ನಾನು ಶ್ರೀಧರ್ ಫ್ರೆಂಡು. ಚಿಕ್ಕ ವಯಸ್ಸಿಂದ ನಾವಿಬ್ಬರು ಫ್ರೆಂಡು. ಬರ್ತಿದ್ವಿ ಇಲ್ಲಿ. ಓ, ನಮ್ಮ ಪಿಂಕಿನವಾ? ಬಾಬಾ ಕೂತ್ಕೋ ಬಾ. ಹೇಗಿದ್ದೀರಾ ಅಂಕಲ್? ಹುಷಾರಿಲ್ಲ ನಿಮಗೆ ತುಂಬ ಅಂತ ಶ್ರೀಧರ್ ಹೇಳ್ತಿದ್ದ. ಹೇಗಿದ್ದೀರಾ? ಆಂಟಿ ಹೇಗಿದ್ದಾರೆ? ನಮಗೇನಮ್ಮ, ಚೆನ್ನಾಗೇ ಇದ್ದೀವಿ. ಅವನೇ ಎಲ್ಲರ ಹತ್ರ ಹುಷಾರಿಲ್ಲ ಅಂತ ಹೇಳ್ಕೊ ಬರ್ತಿದ್ದಾನೆ. ಏನು ಮಾಡೋದು, ವಯಸ್ಸಾಯ್ತಲ್ಲ, ಅವ್ರು ಹೇಳ್ದ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ. ನಿಮಿಷ ಇರಮ್ಮ, ನಿಮ್ಮ ಆಂಟಿ ಕರಿತೀನಿ. ಲೇ ಇವಳೇ, ಬಾರಲ್ಲಿ ಬಾ. ಇಲ್ಲಿ ನಮ್ಮ ಪಿಂಕಿ ಬಂದವಳು ನೋಡು. ಪಿಂಕಿ ಆಗ ಬರ್ತಿದ್ಲಲ್ಲ ಶ್ರೀಧರನ ಫ್ರೆಂಡು. ಬಾಬಾ, ಹುಡುಗಿ ಬಂದೈತೆ. ಓ ಪಿಂಕಿ, ಚೆನ್ನಾಗಿದೆಯವ್ವ? ಚೆನ್ನಾಗಿದೆಯಾ? ನೀನು ನೋಡಿ ಎಷ್ಟೋ ವರ್ಷನೇ ಆಗೋಯ್ತು ಬಿಡು. ನಾನು ಪಾರಿನ ಹೋದ್ಮೇಲೆ ನೀನು ಬರೋದೇ ಬಿಟ್ಬಿಟ್ಟೆ. ಆಂಟಿ ಅಂಕಲ್ನಾರೇ ನೋಡಬೇಕು ಅಂತ ಬರ್ನಿಲ್ವಲ್ಲ ನೀನು? ಈಗ ನಿನ್ನ ಗೆಳೆಯ ಬಂದ ಅವ್ನು ನೋಡೋಕ್ಕೆ. ಅವನಿಲ್ಲ ಕಣವ, ಎಲ್ಲ ಹೋಗವನೇ. ಬಾ ಕೂತ್ಕೋ. ಗೊತ್ತು ಆಂಟಿ, ಅವನಿಲ್ಲ ಅಂತ. ಅವ್ನು ಇಲ್ಲದೆ ಇರೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಅವ್ನು ನಿಮ್ಮ ನೋಡ್ತೀನಿ ಅಂದರೆ ಬಿಡ್ತಾನೆ ಇರಲಿಲ್ಲ. ಮನೆಗೆ ಬರ್ತೀನಿ ಅಂದರೆ ಬೇಡ ಅಂತಿದ್ದ. ಅದಕ್ಕೆ ಅವ್ನು ಇಲ್ಲದೆ ಇರೋದನ್ನ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಹೇಗಿದ್ದೀರಾ ಆಂಟಿ? ಮತ್ತು ಅವ್ನು ನಿಮಗೆ ತುಂಬ ಹುಷಾರಿಲ್ಲ, ಓಡಾಡೋಕ್ಕೂ ಆಗಲ್ಲ ಅಂತೆಲ್ಲ ಹೇಳ್ತಿದ್ದ. ನೀವಿಬ್ಬರು ಚೆನ್ನಾಗೇ ಇದ್ದೀರಾ ಅಲ್ವಾ? ನಮಗೇನವ, ನಾವು ಚೆನ್ನಾಗೇ ಇದ್ದೀವಿ. ಅವನೇ ಹಂಗೇನೇನೋ ಹೇಳ್ಕೊಂಡು ಓಡಾಡ್ತಾವನೆ. ಏನು ಮಾಡೋದು, ಏನಾದರೂ ಮಾಡ್ಕೊಳ್ಳಿ ಬಿಡು ಅಂತ ಮಗನ ಹೆತ್ತ ಮೇಲೆ ನಮಗಂತೂ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ. ಏನು ಆಂಟಿ, ಏನು ಹೇಳ್ತಿದ್ದೀರಾ? ಶ್ರೀಧರ್ ಬಗ್ಗೆ ಯಾಕೆ ಹೀಗೆ ಹೇಳ್ತಿದ್ದೀರಾ? ಏನಾಯಿತು ಆಂಟಿ? ನೋಡು, ಬಾ ನೀನು ಫಸ್ಟ್ ಕೂತ್ಕೊ. ಬಾ, ಕುಡಿಯೋಕೆ ಏನಾದ್ರು ತಗೋಬತ್ತೀನಿ, ಕೂತ್ಕೊ, ಆಮೇಲೆ ಮಾತಾಡೋಕೈತದೆ. ಬೇಡ ಆಂಟಿ, ನಾನು ಊಟ ಮಾಡ್ಕೊಂಡು ಬಂದೆ. ನಾನು ಏನು ಕುಡಿಯೋದು ಬೇಡ, ಏನು ಬೇಡ. ನಿಮ್ಮಿಬ್ಬರನ್ನ ನೋಡಬೇಕು ಅಂತಲೇ ಬಂದಿದ್ದು. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಆಂಟಿ, ನೀವಿಬ್ರು ಚೆನ್ನಾಗೇ ಇದ್ರು. ಅವ್ನು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದ? ನನಗಂತೂ ಅವನ್ನ ನಂಬೋಕೆ ಆಗ್ತಿಲ್ಲಪ್ಪ. ಈಗ ಮೊದಲು ಇಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ದ. ಫಾರಿನ್ಗೆ ಹೋಗಿದ್ದು ಬಂದಮೇಲಂತೂ ಅವನೊಂಥರ ಆಡ್ತಿದ್ದಾನೆ. ನನಗಂತೂ ನಂಬೋಕೆ ಆಗ್ತಿಲ್ಲ ಅವನ್ನ. ಯಾಕಂಟಿ, ಏನಾಯಿತು? ಯಾಕೆ ಸಪ್ಕಾದ್ರಿ? ನಾನು ಏನಾದರೂ ಹೇಳಿದೆ ಅಂತ? ಓ, ನಿಮ್ಮ ಮಗನ ಬಗ್ಗೆ ಹೇಳಿದೆ ಅಂತ ಬೇಜಾರಾಯ್ತಾ ಆಂಟಿ? ಅಯ್ಯೋ, ಏನು ಅಂತ ಹೇಳೋದು ಅಂತ ಮಗ ಹುಟ್ಟಬಾರ್ದು. ಯಾವ ಗಂಡಿಲ್ಲ ಇರೋನೊಬ್ಬ ಮಗ ಅಂತ ಅಷ್ಟು ಪ್ರೀತಿಯಿಂದ ಸಾಕಿದ್ವಿ. ನೀನೇ ನೋಡಿದ್ಯಾ, ಅವ್ನಿಗೆ ಏನವ ಕಮ್ಮಿ ಮಾಡಿದ್ವಿ. ಆದರೂ ಫಾರಿನ್ಗೆ ಹೋಯ್ತೀನಿ ಅಂತ ಹೋದ. ಹೆಂಗೋ ಹೋಗಲಿ, ಅವ್ನು ಇಷ್ಟ ಬಂದಂಗೆ ಇರಲಿ. ನಾವಿಬ್ಬರು ಇಲ್ಲೇ ಇದ್ರು ಪರವಾಗಿಲ್ಲ, ಇಬ್ಬರೇ ಇದ್ರು ಅಂತ ಅವನ್ನ ಕಳಿಸಿದ್ರೆ ಇವತ್ತು ಮಾಡಬಾರ್ದು ಕೆಲಸನೇ ಮಾಡೋಕ್ಕೆ ನಿಂತವನೇ. ಅವನಿಂದ ನಮ್ಮಿಬ್ರಿಗೂ ನೆಮ್ಮದಿ ಇಲ್ಲ. ಏನಾಯ್ತು ಅಂಕಲ್? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅವನಂತ ಕೆಲಸ ಏನು ಮಾಡ್ದ ಆಂಟಿ? ನಿಮ್ಮನೆ ಕೇಳ್ತಿರೋದು, ಹೇಳಿ. ಏನು ಅಂತ ಹೇಳೋದು? ಫಾರಿನ್ಗೆ ಹೋದಾಗ ಈ 2 ವರ್ಷದಲ್ಲಿ 2 ವರ್ಷ ಆಯ್ತೇನೋ, ಅಲ್ಲೇ ಒಂದು ಹುಡುಗಿನ ಮದುವೆ ಆಗಿದ್ದೀನಿ ಅಂತ ಅಂದ. ಅಯ್ಯೋ, ಆಗಲಿ ಬಿಡಪ್ಪ, ಹೆಂಗೋ ಅವನ ಜೀವನ ಅವ್ನು ನೋಡ್ಕೊಳ್ಳಿ. ಇನ್ನೇನು ಮಾಡೋಕ್ಕಾದದು ಅಂತ ನಾವು ಸುಮ್ಮನಾದು. ಆಂಟಿ, ಏನು ಹೇಳ್ತಿದ್ದೀರಾ? ಶ್ರೀಧರ್ ಮದುವೆ ಆಗಿದ್ದಾನಾ? 2 ವರ್ಷ ಆಯ್ತಾ? ಕಣವ, 2 ವರ್ಷ ಆಯ್ತು. ಒಂದು ಹೆಣ್ಮಗನೂ ಅದೇ 1 ವರ್ಷದ್ದು. ಚೆನ್ನಾಗದೆ. ಅವು ಹೆಣ್ಣು ಅಷ್ಟೇ ಒಳ್ಳೇದೇ. ಪಾಪ ನಮ್ಮ ಕರ್ನಾಟಕದ ಹುಡುಗಿನೇ ಅಲ್ಲೇ ಹೋಗೋರು. ಅಪ್ಪ ಅವ್ವ ಸೆಟ್ಲ್ ಆಗಿದ್ರಂತೆ. ಅವರು ಅಪ್ಪ ಅವ್ವಿಗೆ ಯಾರು ಇಲ್ವಂತೆ, ಅದಕ್ಕೆ ಪಾಪ ಅದೊಂದೇ ಅಂತೆ. ಆ ಹುಡುಗಿನ ಮದುವೆ ಮಾಡ್ಕೊಂಡ. ಹೆಂಗೋ ಅದಕ್ಕೂ ಯಾರೂ ಇಲ್ಲ. ಹೋಗ್ಲಿ ಬಿಡು, ಹೆಂಗೋ ಚೆನ್ನಾಗಿರ್ಲಿ ಇಬ್ಬರಳು. ನಮ್ಮ ಕನ್ನಡದ ಹುಡುಗಿನೇ ಅಲ್ವಾ ಅಂತ ನಾವೇ ಸುಮ್ಮನಾದ ಕಣವ. ಹೆಂಗೋ ಜೀವನ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಯ್ತವ್ರೆ. ಹೆಂಗೋ ಚೆನ್ನಾಗವನೆ ಅಂತ ನಾವು ಸುಮ್ಮನಾದ. ಎಷ್ಟು ಸತಿ ಹೇಳ್ದು ಗೊತ್ತವ, ಕರ್ಕಪಪ್ಪ ಇಲ್ಲಿಗೆ ಮಗ ನೋಡಬೇಕು. ಇಲ್ಲ ನಮ್ಮನಾರೇ ಕರ್ಕೊ ಹೋಗು ಅಂದರೆ ನಮ್ಮನ್ನೂ ಕರ್ಕೊ ಹೋಗಿಲ್ಲ. ಆ ಹುಡುಗಿನೂ ಇಲ್ಲಿಗೆ ಬರಕ್ಕೆ ಬಿಡೋಕ್ಕಿಲ್ಲ. ಆ ಬಣ್ಣ ಪಾಪ ಒಳ್ಳೆದೇ, ಚೆನ್ನಾಗಿ ಮಾತಾಡ್ಸ್ತದೆ. ವಿಡಿಯೋ ಕಾಲಲ್ಲಿ ನೋಡಿರೋದು. ಡೈರೆಕ್ಟಾಗಿ ಅವ್ರನ್ನ ಮಗನೂ ನೋಡಿಲ್ಲ, ಅವಳನ್ನೂ ನೋಡಿಲ್ಲ ಕಣವ. ಹೆಂಗೋ ವಿಡಿಯೋ ಕಾಲಲ್ಲಿ ಫೋನಲ್ಲಿ ನೋಡ್ಕೋತೀವಿ ಅಷ್ಟೇ. ಹಾಗೆ ಬಂದರೆ ಅವಳನ್ನೂ ಕರ್ಕೊಬರಕ್ಕಿಲ್ಲ, ನಮ್ಮನ್ನೂ ಕರ್ಕೊ ಹೋಗಿಲ್ಲ. ಆ ಹೆಣ್ಣು ಮಾತಾಡೋಕೆ ಆಸೆ ಪಡ್ತದೆ ಅತ್ತೆ ಮಾವ ಅಂತ. ಆ ಹೆಣ್ಣಿಗೂ ಮಾತಾಡೋಕೆ ಬಿಡೋಕ್ಕಿಲ್ಲ. ಹಂಗೆ ಮಾಡ್ತಾನೆ ಕಣವ, ಹಂಗೆ ಮಾಡ್ತಾನೆ. ಈಗ ಅಲ್ಲೇ ಬಂದು 2 ತಿಂಗಳಾಯ್ತು. 2 ತಿಂಗಳಿಂದ ಮದುವೆ ಮಾಡ್ಕೋತೀನಿ ನಾನು ಬೇರೆ ಹುಡುಗಿಯ. ಇಲ್ಲಿ ನಿಮ್ಮನ್ನು ನೋಡ್ಕೊಳಕ್ಕಿರಲಿ. ನೀವು ನನಗೆ ಮದುವೆ ಆಗೋದೆ ಅಂತ ಯಾರಿಗೂ ಹೇಳಬೇಡಿ. ಮದುವೆ ಮಾಡ್ಕೊಂಡು ಇಲ್ಲಿ ಬಿಟ್ಬಿಟ್ಟು ಹೋಯ್ತೀನಿ, ನಿಮ್ಗೆ ನೋಡ್ಕೊಂಡಿರ್ತಾಳೆ. ನಾನು 6 ತಿಂಗಳಿಗೊಂದು ಸತಿ ಹಂಗೆ ಬರ್ತೀನಿ ಅಂದ್ಕೊಂಡು ಇದು ಮಾಡ್ತಾನೆ ಕಣವ. ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ನಾವು ಹೆಣ್ಗಾರೆ ಹೇಳ್ಬಿಡೋಣ ಹಿಂಗೆ ಆಡ್ತಾವನೆ ಅಂತಂದರೆ ಫೋನ್ ಕಿತ್ ಮಾಡಿಕೊಂಡವನೆ. ಇಬ್ರಿಗೂ ಫೋನ್ ನಂಬರು ಗೊತ್ತಿಲ್ಲ. ಫೋನ್ ಕಿತ್ ಮಾಡಿಕೊಂಡವನೆ. ಏನು ಮಾಡೋದು ಏನೋ ಕಾಣೆ. ಮನೆಯಿಂದ ಆಚೆ ಹೋಗ್ಬಿಡೋಕ್ಕಿಲ್ಲ, ಯಾರ ಜೊತೆನೂ ಮಾತಾಡೋಕೆ ಬಿಡೋಕ್ಕಿಲ್ಲ. ಅಯ್ಯೋ, ಒಂಥರ ಜೈಲು ಶಿಕ್ಷೆ ಕೊಡ್ತಾವನೆ ಕಣವ, ಕೊಡ್ತಾವನೆ. ನಮ್ಗಂತೂ ಸಾಕಾಗೋಗದೆ. ಎಷ್ಟದು ಕೊಂಡೋದನ ಇವನು ಫಾರಿನ್ಗೆ ನಂಗೆ ಹಾಕದೆ. ಏನು ಮಾಡೋದು? ಮದುವೆ ಆಯ್ತೀನಿ ಅಂತವನೇ.
ಅದೆಲ್ಲ ಹೆಣ್ಣು ಬೇರೆ ನೋಡ್ಕೊ ಬಂದಿದ್ದಾನಂತೆ ಎಂಗೇಜ್ಮೆಂಟು. ನೀವು ಬರಬೇಕು, ನೀವಿಬ್ರು ಬರಬೇಕು, ಸುಮ್ಮನೆ ಕೂತಿದ್ದು ಬರಬೇಕು ಅಷ್ಟೇ, ಏನೂ ಮಾತಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಕಂಡೀಷನ್ ಬೇರೆ ಹಾಕೋನೆ. ಅದೇನು ಮಾಡೋದು ಏನು ನನಗಂತೂ ಒಂದು ಗೊತ್ತಾಯ್ತಲ್ಲ ಕಣ್ಮಗ, ಒಂದು ಗೊತ್ತಾಯ್ತಲ್ಲ. ಇತ್ತಗೆ ಈ ಹೆಣ್ಣಿನ ಜೀವನನೂ ಹಾಳು, ಅತ್ತಗೆ ಆ ಹೆಣ್ಣಿನ ಜೀವನನೂ ಹಾಳು. ಇದು ಯಾಕವ ಹಿಂಗೆ ಕಲ್ತ್ಕೊಂಡ, ಯಾಕವ ಹಿಂಗೆ ಕಲ್ತ್ಕೊಂಡ, ಯಾರು ಕೇಳೋದು, ಏನು ಮಾಡೋದು? ಕಾಣೆ ಕಣಮ್ಮ ಕಾಣೆ. ಆಂಟಿ, ನೀವು ಹೇಳ್ತಿರೋದೆಲ್ಲ ನಿಜನಾ? ನಿಜ ಹೇಳ್ತಿದ್ರ ತಾನೆ? ನಾನು ಅದ್ರ ತಮಾಷೆ ಮಾಡ್ದಿಲ್ಲ ಅಲ್ವಾ? ನಿಜ ಹೇಳ್ತಿದ್ದೀರ ತಾನೆ ಆಂಟಿ? ನಿಮ್ಮ ದಮ್ಮಯ್ಯ ನಿಜ ಹೇಳಿ ಆಂಟಿ. ಏನವ ಹಿಂಗೆ ಕೇಳ್ತಾ ಇದ್ದೀ? ಇಂಥವು ಯಾಕೆ ಸುಳ್ಳು ಹೇಳವ, ಯಾಕೆ ಸುಳ್ಳು ಹೇಳವ? ಯಾವ ಹುಡುಗಿ ಏನು ಅಂತಲೂ ಗೊತ್ತಿಲ್ಲ ಕಣವ ನಮಗೆ. ಹೋಗಿ ನಿಜನಾರೇ ಹೇಳ್ಬಿಡೋಣ ಅಂದರೆ ಮನೆಯಿಂದ ಆಚೆ ಕಡೆ ಬಿಡೋಕ್ಕಿಲ್ಲ, ಒಂದು ಫೋನ್ ಇಲ್ಲ, ಎಲ್ಲ ಕಿತ್ಕೊಂಡು ಮಡಿಕೊಂಡವನೆ. ಹಿಂಗೆ ಮಾಡೋನಲ್ಲವ, ನೀನು ಬಂದಿತ್ತು ಹೆಂಗೋ ನಟ್ಕೆ ಇಂಥವು ಹೇಳ್ಕೊತೇವೆ. ಅವನು ಯಾವ ಹುಡುಗಿ ಮದುವೆ ಆಯ್ತವನೇ ಎಂಗೇಜ್ಮೆಂಟು ಏನೋ ಅಂತೆ. ಗೊತ್ತಿದ್ರೆ ಹಿಂದೆ ಅಮ್ಮಯ್ಯ ಹೆಂಗಾರೆ ಮಾಡಿ ಮದುವೆ ನಿಲ್ಲಿಸ್ಬಿಡವ, ನಿಲ್ಲಿಸ್ಬಿಡು. ಅಪ್ಪ ಅವ್ವ ಇಲ್ದಿರೋ ಮಗ ಬೆಣ್ಣು, ಅದಕ್ಕೂ ಅನ್ಯಾಯ ಆಗಬಾರ್ದು ಕಣವ. ಈ ಹೆಣ್ಣಿನ ಜೀವನನೂ ಹಾಳಾಗಬಾರ್ದು. ಎರಡು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕಾದವ? ಉದ್ಧಾರ ಆದವ, ನಾವು ಉದ್ಧಾರ ಆದವವ. ಹೆಂಗಾರೆ ಮಾಡಿ ಈ ಮದುವೆ ನಿಲ್ಲಿಸವ ಪಿಂಕಿ. ಶ್ರೀಧರ್ ಈ ಥರದವನು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆಂಟಿ, ಅಂದ್ಕೊಂಡೇ ಇರಲಿಲ್ಲ. ಅವನ್ನ ನಾನು ಎಷ್ಟು ನಂಬಿದ್ದೆ. ಅವ್ನು ನನ್ನ ಫ್ರೆಂಡು, ಅವನಿಗೆ ಅಯ್ಯೋ ಏನು ಹೇಳೋಕ್ಕೆ ಆಗ್ತಿಲ್ಲ ಆಂಟಿ. ಅಂಥ ಪರಿಸ್ಥಿತಿಲಿದ್ದೀನಿ ನಾನು. ನೀವು ಹೇಳೋದನ್ನ ನಂಬೇಕಾ ಬಿಡಬೇಕಾ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಈಗ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಆಂಟಿ. ಈ ಮದುವೆ ಹೇಗೆ ಗಂಟೆ ನಿಲ್ಲಿಸೋದು, ಏನಂತ ಹೇಳೋದು? ನನಗಂತೂ ಗೊತ್ತು ನಂಬಕ್ಕಾಗ್ತಿಲ್ಲ. ಏನೇನೆಲ್ಲ ನಡೆದೋಗಿದೆ, ಎಷ್ಟು ಸುಳ್ಳು ಹೇಳ್ದ, ಎಷ್ಟು ಮೋಸ ಮಾಡ್ತಾ ಇದ್ದಾನಲ್ಲ ಆಂಟಿ ಅವನು. ಏನು ಮಾಡೋದವ, ಏನು ಮಾಡೋದು? ಹೆತ್ತೋರ್ ಮಾತು ಕೇಳೋದಿಲ್ಲ ಅವನು, ಕೇಳೋದಿಲ್ಲ. ನಮ್ಮನ್ನೇ ಯಾರೋ ಕಂಡವ್ರು ನೋಡೋಕೆ ನೋಡ್ತಾನೆ. ಏನು ಮಾಡೋದು? ಇರೋನೊಬ್ಬ ಮಗ, ಏನು ಮಾಡೋಕ್ಕೂ ಹಾಕಿಲ್ಲ. ಸುಮ್ಮನಿದ್ದೀನಿ ಕಣವ, ಸುಮ್ಮನಿದ್ದೀನಿ. ಅವ್ನು ನೋಡವ ಪಿಂಕಿ, ಅವ್ನು ಯಾವ ಹುಡುಗಿ ಮದುವೆ ಆಗಬೇಕು ಅಂದ್ಕೊಂಡು ಅವನೇ ಅಂತ ನಿನಗೇನಾರೇ ಗೊತ್ತಿದ್ರೆ ಅವ್ರ ಮನೇಲಿ ಒಂಚೂರು ವಿಷಯ ಮುಟ್ಸ್ಬಿಡವ, ವಿಷಯ ಮುಟ್ಸ್ಬಿಡು. ನಮಗೆಲ್ಲಂತೂ ಹೇಳೋಕ್ಕಾಗಿಲ್ಲ. ನೀನಾರೇ ಈ ಕೆಲಸ ಮಾಡವ. ಮಾಡ್ತೀನಿ ಆಂಟಿ, ಮಾಡ್ತೀನಿ. ಈ ಮದುವೆನ ನಿಲ್ಲಿಸ್ತೀನಿ, ನೀನು ಸರಿಯಾದ ತಕ್ಕ ಪಾಠನೂ ಕಲಿಸ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ನೀವಿಬ್ಬರು ಆರಾಮಾಗಿರಿ. ನೀವು ಆರಾಮಾಗಿದ್ದೀರಲ್ಲ ಅದೇ ಸಂತೋಷ ನನಗೆ. ಅವ್ನು ಹೇಳೋದು ನೋಡಿ ನಿಮ್ಗೆ ಏನು ಹುಷಾರಿಲ್ವೋ, ನಿಮ್ಗೆ ಎಷ್ಟು ಸೀರಿಯಸ್ ಆಗಿದೆಯೋ ಏನು ಅಂತ ಏನೇನೋ ಯೋಚನೆ ಮಾಡಿಬಿಟ್ಟೆ ನಾನು. ನೀವು ನೋಡಿದ್ರೆ ಆರಾಮಾಗೇ ಇದ್ದೀರಾ. ನೀವು ಆರಾಮಾಗಿರೋದು ನೋಡಿ ಖುಷಿನೇ ಆಯಿತು. ಆದರೆ ಅವನು ಸುಳ್ಳು 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 ಸುಳ್ಳೇ ಹೇಳ್ಕೊಂಡು ಅವ್ನಿಗೆ ಏನೋ ಸಾಧಿಸ್ಬೇಕು ಅಂತ ಹೊರಟಿದ್ದಾನೆ. ಆದರೆ ಅದು ನನ್ನ ಆಗಕ್ಕೆ ನಾನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆಂಟಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ ಯು.